ಬಸ್ ನಿಲ್ಸ್ನಿಲ್ವಾ? ನಿಲ್ಸ್ನಿಲ್ವಮ್ಮ? ಅದೀಗ ತಡೆದ್ರಲ್ಲ ಪಾಪ. ಮಾಡ್ತೀನಿ ರೀ, ಒಂದು ವಿಡಿಯೋ ಮಾಡಿ ಸಂಬಂಧಪಟ್ಟವ್ರು ಕಳಿಸ್ಕೊಡಮ್ಮ. ನೋಡವಿರಿ, ಅಲ್ಲಿ ನಿಂತ್ಕೊತೀನಿ ನೋಡಿ. ಲಾಸ್ಟ್ ಟೈಮು ನಾವು ವಿಡಿಯೋ ಹಾಕಿದ್ವಿ, ಮಾಹಿತಿ ಕೊಟ್ಟಿದ್ವಿ ಏನಂತ. ಏನೀ ಒಂದು ಕೊಕ್ಬೋರಿಂದ ಆಗಮಿಸ್ತಕ್ಕಂಥ ಗ್ರಾಮಸ್ಥರಿಗೆ ದಯವಿಟ್ಟು ಈ ಬಸ್ ನಿಲ್ದಾಣದಲ್ಲಿ ವಾಹನಗಳನ್ನು ನಿಲ್ಲಿಸಿ, ನಮ್ಮ ಕರ್ನಾಟಕ ಸಾರಿಗೆ ವಾಹನ ದಯವಿಟ್ಟು ವಾಹನವನ್ನು ನಿಲ್ಲಿಸಿ ಅಂತಂದ್ಬಿಟ್ಟು ಮಾಹಿತಿ ಹಾಕಿದ್ವು. ಸೊ ಇದರಂತೆ ಇಲ್ಲಿ ನಮ್ಮ ಮಲೆಮಹದೇಶ್ವರ ಬೆಟ್ಟದ TC ಆಗಿರ್ತಕ್ಕಂಥ ಚಿನ್ನಪ್ಪ ಅವರು ಸಹ ಇಲ್ಲಿ ದಯವಿಟ್ಟು ನಿಲ್ಲಿಸಿ ಅಂತ ಅವರು ಮನವಿ ಹಾಕೊಂಡಿದ್ರು. ಅದರ ಮೇರೆಗೆ ಸ್ವಲ್ಪ ದಿನ ಏನು ಈ ಬಸ್ ನಿಲ್ದಾಣದಲ್ಲಿ ವಾಹನಗಳನ್ನು ನಿಲ್ಲಿಸ್ತಕ್ಕಂಥ ಕಾರ್ಯ ಮಾಡಿದ್ರು. ಇವಾಗ ಏನಾಗ್ತದೆ ಅಂದರೆ, ಸೊ ಇಲ್ಲಿ ಯಜಮಾನರು ನಿಂತಿದ್ದಾರೆ ಪಾಪ. ಮೈಸೂರು ಹೋಗ್ಬೇಕೈತೆ ನೋಡಿ, ಮೈಸೂರು ಹೋಗ್ಬೇಕು ಅವರು. ಸೊ ಏನು ನನ್ನ ಎದುರುಗಡೆಗೆ ನನ್ನ ಬರಬೇಕಾದ್ರೆ ನನ್ನ ಎದುರುಗಡೆ ಒಂದು ಕರ್ನಾಟಕ ಸಾರಿಗೆ ವಾಹನ ಹೋಯ್ತು. ಸೊ ಅದು ನಿಲ್ಲಿಸಿಲ್ಲ. ಮತ್ತೆ ಬಂದು ಕೇಳಿದ್ರೆ ಒಂದು 4-5 ಬಸ್ ಹೋಯ್ತು ಸರ್, ಯಾವ ಬಸ್ಸು ನಿಲ್ಲಿಸ್ತಾ ಇಲ್ಲ ಸರ್ ಅಂತ ಹೇಳ್ತಾಯಿದ್ದಾರೆ. ಸೊ ನೋಡ್ರಿ, ಹಳ್ಳಿ ಜನ ಏನು ಈ ಕುಗ್ರಾಮಗಳಲ್ಲಿ ವಾಸಿಸ್ತಕ್ಕಂಥ ಜನ ಏನು ಮಾಡಬೇಕು? ಅವ್ರಿಗೇನು ಒಂದು ಸಾರಿಗೆ ಸೌಲಭ್ಯವನ್ನು ಕೊಡಬಾರ್ದ? ದಯವಿಟ್ಟು ಇದನ್ನ ಗಂಭೀರವಾಗಿ ಗಮನಿಸಿ. ಇಲ್ಲಿಗೆ ಆಗಮಿಸ್ತಕ್ಕಂಥ ಕರ್ನಾಟಕ ಸಾರಿಗೆ ವಾಹನದವರು ದಯವಿಟ್ಟು ಚಾಲಕರು, ನಿರ್ವಾಹಕರು ಏನೋ ಇಲ್ಲಿ ಏನು ಈ ಒಂದು ಕುಗ್ರಾಮಗಳಲ್ಲಿ ವಾಸಿಸ್ತಕ್ಕಂಥ ಜನತೆಯನ್ನು ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಳಗ ಅಂತ ತಿಳ್ಕೊಂಡು ದಯವಿಟ್ಟು ಕರ್ಕೊಂಡೋಗಿ. ಏನು ಮಾಡಿಬಿಡ್ತಾರೆ, ಬೇರೆ ಯಾರು ಏನಾರು ತೊಂದರೆ ಕೊಡ್ತಾರೆ ನಿಮಗೆ, ಅದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಮುಟ್ಟಿಸಿ. ಇಲ್ಲ, ಹಳ್ಳಿ ಜನ ಪಾಪ ಅವ್ರಿಗೆ ಒಂದು ಸೂಕ್ತ ವ್ಯವಸ್ಥೆಯನ್ನು ಕೊಡೋದು ನಮ್ಮ ಧರ್ಮ ಅಂತಂದ್ಬಿಟ್ಟು ನೀವು ಯಾರು ಏನು ತೊಂದರೆ ಕೊಡಲ್ಲ ಅಂತ ಅಂದ್ಕೊತೀನಿ. ದಯವಿಟ್ಟು ನೀವು ನಿಲ್ಲಿಸಿ ದಯಮಾಡಿ ಅವ್ರಿಗೆ. ನಮ್ಮ ಹಳ್ಳಿ ಜನಕ್ಕೆ ನೋಡಿ ಹೆಂಗೆ ಓಡಿಸ್ತಾರೆ ಗಾಡಿಯ, ಅದಕ್ಕೆ ಒಂದು ಸ್ವಲ್ಪ ಸ್ಲೋ ಮಾಡಿದೆ. ಇಲ್ಲಿ ನೋಡೋಣ ಈಗ ಎಷ್ಟು ವಾಹನ ನಿಲ್ಲಿಸಲ್ವೋ ಗೊತ್ತಾಗತ್ತೆ. ಈಗ ಬರ್ತಕ್ಕಂಥ ವಾಹನಗಳನ್ನು ನಾನು ಸಹ ನಿಂತ್ಕೊಂಡು ವೀಕ್ಷಣೆ ಮಾಡ್ತೀನಿ. ನೋಡಿ, ಇವ್ರು ಹೇಳ್ತಾ ಇದ್ದಾರೆ 2 ಗಾಡಿ ಹೋಯ್ತು ಸರ್, ಮೈಸೂರು ಗಾಡಿ 2 ಗಾಡಿನೂ ಸಹ ನಿಲ್ಲಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಟೈಮ್ ಎಷ್ಟಾಗಿದೆ? 1 ನಿಮಿಷ. 2 ಹೋಯ್ತಣ್ಣ ಈಗ. ಹೌದು, 2:16. ಅಂದರೆ ಅಲ್ಲಿಗೆ 2 ಗಾಡಿ ಈ ಸಮಯದ ಆಜುಬಾಜು ಮುಂದೆ ಹೋಗಿರ್ತದೆ. ಸೊ ದಯವಿಟ್ಟು ಈ ಒಂದು ಗಾಡಿಗಳೇನಿದೆ, ಈ ಒಂದು ಕರ್ನಾಟಕ ಸಾರಿಗೆ ವಾಹನ ನೋಡಿ, ಈ ಥರ ಪಾಪ ನೋಡಿ ಹಳ್ಳಿ ಜನಗಳ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಅಂತ ಮನವಿ ಮಾಡ್ತೀನಿ. ನೋಡೋಣ, ನೆಕ್ಸ್ಟ್ ಮೈಸೂರೇ ಹೋಗ್ಬೇಕು ಅಂತ ಇದ್ದಾರೆ ಅವರು. ಈಗ 2 ಗಾಡಿ ಪಾಸ್ ಆಗಿದೆ, 2 ಗಾಡಿನೂ ಸಹ ನಿಲ್ಲಿಸ್ತೇ ಹೋಗಿದ್ದಾರೆ. ಅರ್ಥ ಆಯ್ತಾ? ನೋಡಿ, ಮೈಸೂರು ಹೋಗ್ಬೋದು, ಬೆಂಗಳೂರು ಹೋಗ್ಬೋದು, ಕೊಳ್ಳೇಗಾಲ ಹೋಗ್ಬೋದು. ಇಲ್ಲಿ ಇವರು ಸಹ ನಮ್ಮಂತೆ ಏನೋ ಒಂದು ಏನಪ್ಪ ಅಂದರೆ ಅವರು ಕುಗ್ರಾಮದಲ್ಲಿರ್ತಾರೆ, ನಾವು ಏನು ಸುಮಾರಾಗಿರೋ ಹಳ್ಳಿಲಿ ಇರ್ತೀವಿ, ಅಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಾ? ದಯವಿಟ್ಟು ಇವ್ರಿಗೆ ಅದಕ್ಕೋಸ್ಕರನೇ ಇಲ್ಲಿ ಬಸ್ ನಿಲ್ದಾಣ ಮಾಡಿರೋದು. ಈ ಬಸ್ ನಿಲ್ದಾಣ ನೋಡ್ಕೊಂಡು ನೀವು ಇಲ್ಲಿ ನಿಲ್ಲಿಸ್ಬೇಕು ವಾಹನವನ್ನು ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ನೋಡೋಣ, ಕಾದು ನೋಡ್ತೀನಿ. ಯಾವ್ದಾದ್ರು ಒಂದು ವಾಹನ ಬಂದರೆ ಇವ್ರನ್ನ ಹತ್ತಿಸಿ ಕಳಿಸ್ಕೊಡ್ತಕ್ಕಂಥ ಕಾರ್ಯ ಮಾಡೋಣ ಅಂತ ಇಲ್ಲಿ ಕೂತಿದ್ದೀನಿ. ನೋಡಿ, ಯಾವುದೋ ಕರ್ನಾಟಕ ಸಾರಿಗೆ ವಾಹನ ಬರ್ತೈತೆ. ಸೊ ನೋಡೋಣ. ಪಾಪ ಪ್ರಿಪೇರ್ ಆದರೂ ದೇವ್ರ ದಯದಿಂದ ಅವ್ರು ನಿಲ್ಲಿಸಿದ್ರೆ ಪರವಾಗಿಲ್ಲ. ಮೈಸೂರು ವೆರಿ ಗುಡ್. ಹತ್ತಿ ನೋಡಿ, ಅಣ್ಣವ್ರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪಾಪ ನಿಲ್ಲಿಸಿದ್ದಾರೆ, ಭಾಳ ಖುಷಿ ಆಯಿತು. 5407 ನೋಡಿ, KA0 ನೋಡಿ. ಇಂಥ ಡ್ರೈವರ್ಗಳು ಮತ್ತು ನಿರ್ವಾಹಕರು ತುಂಬ ಅತ್ಯವಶ್ಯಕ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ 2 ಬಸ್ಸು ಪಾಸ್ ಆಗೋದು, 2 ಸಹ ನಿಲ್ಲಿಸಿಲ್ಲ ಪಾಪ. ನೋಡಿ, ಅಣ್ಣವ್ರಿಗೆ ನಿಜಕ್ಕೂ ಅಭಿನಂದನೆಗಳು, ಹೃದಯಪೂರ್ವಕವಾದ ಧನ್ಯವಾದಗಳು. ಭಾಳ ಖುಷಿಯಾಯಿತು. ಸದ್ಯ ನೋಡಿ, ತಡಿದ ತಕ್ಷಣ ಸ್ಪಂದಿಸಿದ್ದಾರೆ. ದಯಮಾಡಿ ಏನೋ ವಾಹನಗಳು ನಮ್ಮ ಹಳ್ಳಿ ಜನಗಳಿಗೆ ಪ್ರತಿಯೊಂದು ವಾಹನ ಸಹ ಒಂದು ಸ್ವಲ್ಪ ನಿಲ್ಲಿಸಿ, ಸ್ವಲ್ಪ ಮಾನವೀಯತೆಯನ್ನು ತೋರಿ. ಸೊ ಎಲ್ಲರೂ ಆ ಥರ ಇರಲ್ಲ, ಒಬ್ಬೊಬ್ಬರು ನಿಲ್ಲಿಸಲ್ಲ, ಹೊರಟೋಗ್ತಾರೆ. ನೋಡಿ, ನಮ್ಮ ಕಣ್ಣೆದುರುಗಡೆಗೆ ಅವ್ರು ನಿಲ್ಲಿಸಿರೋ ಅಣ್ಣವರು, ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು.